ಅವರು ಮೊದಲೇನೋ ಒಂದು ಆದೇಶನ ಹೊರಡಿಸಿದ್ರು, ಅದನ್ನ ವಾಪಸ್‌ನ ಪಡ್ಕೊಂಡಿದ್ದೀರಾ? ಹಾಗಾದ್ರೆ ಏನೊಂದು ಆದೇಶನ ವಾಪಸ್‌ನ ಪಡ್ಕೊಂಡಿದ್ದೀರಾ? ಮತ್ತೆ ಹೊಸದಾಗಿ ಏನೇನು ಅಪ್ಡೇಟ್ಸ್‌ಗಳು ಬಂದಿದೆ ಸಿಇಟಿ ಕೌನ್ಸೆಲಿಂಗ್‌ನ ಕುರಿತಾಗಿ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್‌ನ ಮಾಡ್ತಾ ಹೋಗ್ತೀವಿ. ಈ ವರ್ಷ ನೀವೇನಾದ್ರು ಸಿಇಟಿ ಕೌನ್ಸೆಲಿಂಗ್ ಅಟೆಂಡ್ ಮಾಡ್ತಾ ಇರಾ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ನೋಡೋಕೆ ಪ್ರಯತ್ನ ಪಡಿ. ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಕಾಲೇಜ್ ದೋಸ್ ಅನ್ನೋ ಒಂದು ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡ್ ಅಲ್ಲಿ ಜಸ್ಟ್ ಕೆಸಿಟಿ ರಿಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿ. ಕೆಸಿಟಿ ಕಾಲೇಜಸ್ ಏರಿಯಾ ವೈಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ನಿಮ್ಮ ಡಿಸ್ಟ್ರಿಕ್ಟ್ ಗಳಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳು ಯಾವುದು, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಅದ್ರ ಕಂಪ್ಲೀಟ್ ಲಿಸ್ಟ್ ಬರುತ್ತೆ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಈಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಕೀ ಅವ್ರು ಏನ್ ಮಾಡಿದ್ರು ಅಂದ್ರೆ ನಮಗೆ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಒಂದು ಲಿಂಕ್ ನ ಬಿಟ್ಟಿದ್ರು. ಆ ಒಂದು ಲಿಂಕ್ ನ ಯೂಸ್ ಮಾಡಿ ನೀವೆಲ್ಲರೂ ಕೂಡ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡಿರಾ. ಮತ್ತೆ ಇನ್ನೊಂದಷ್ಟು ಜನಕ್ಕೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇರಲಿಲ್ಲ. ಸರಿನಾ? ಇವಾಗ ಯಾರ್ಯಾರಿಗೆ ಡೌನ್ಲೋಡ್ ಆಗ್ತಾ ಇರಲಿಲ್ಲ ಆ ಒಂದು ಪ್ರಾಬ್ಲಮ್ನೆಲ್ಲ ಇವಾಗ ರೆಕ್ಟಿಫೈನ ಮಾಡಿದ್ರೆ ನೀವು ಪ್ರತಿಯೊಬ್ರು ಕೂಡ ಇವಾಗ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಸರಿನಾ? ಮತ್ತೆ ಇವಾಗ ಕೀ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಒಂದು ಎನ್ಕ್ವೈರ್ ಲಿಂಕ್ ಅಂತ ಆಕ್ಟಿವೇಟ್ ನ ಮಾಡಿದ್ರೆ. ಈ ಒಂದು ಲಿಂಕ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಈ ರೀತಿ ಪೇಜ್ ಬಂದ್ಬಿಟ್ಟು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ ಅದನ್ನ ಎಲ್ಲಾನು ಕೂಡ ನೀವು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ಸಾಕು, ನಿಮ್ಗೊಂದು ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಅಂತ ಬರುತ್ತೆ. ಆ ಒಂದು ನಂಬರ್ ಅಲ್ಲಿ ನಿಮ್ಮ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅದನ್ನ ಯೂಸ್ ಮಾಡ್ಕೊಳ್ಳಿ. ನಂತರ ಇವಾಗ ಅಪ್ಲಿಕೇಶನ್ ಪ್ರಿಂಟ್ ಲಿಂಕ್ ಆಕ್ಟಿವೇಟ್ ಆಗಿದೆ. ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನ ಪ್ರಿಂಟ್ ಔಟ್ ನ ತಗೊಳ್ಳಿ. ಫೈನಲ್ ಕಾಪಿ ಕೀಗೆ ಏನೇನು ಹೋಗಿದೆ, ನಿಮ್ಮ ರಿಸರ್ವೇಶನ್ ಗಳು ಯಾವ ರೀತಿ ಕ್ಲೈಮ್ ಆಗಿದೆ ಅನ್ನೋದು ಈ ಒಂದು ಅಪ್ಲಿಕೇಶನ್ ಪ್ರಿಂಟ್ ಲಿಂಕ್ ಅಲ್ಲಿ ನೀವು ಪ್ರಿಂಟ್ ಔಟ್ ನ ತಗೊಂಡಾಗ ಅಪ್ಲಿಕೇಶನ್ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕೀ ಅವರು ಆನ್ಲೈನ್ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಅಂತ ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಏನಾದ್ರು ನೀವು ರಿಸರ್ವೇಶನ್ ಗಳನ್ನ ಕ್ಲೈಮ್ ಮಾಡಿಲ್ಲ, ಮತ್ತೆ ನಿಮ್ಮ ಇವಾಗ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರು ಕೂಡ ನಿಮ್ಮ ಇನ್ಕಮ್ ಏನಾದ್ರು ಅಲ್ಲಿ ತೋರಿಸ್ತಾ ಇಲ್ಲ, ಕ್ಯಾಟಗರಿ ಏನಾದ್ರು ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ನ ಯೂಸ್ ಮಾಡಿ ಅದನ್ನ ನೀವು ಕರೆಕ್ಷನ್ ಮಾಡ್ಕೋಬಹುದಾಗಿರುತ್ತೆ. ಸರಿನಾ? ಅದೆಲ್ಲ ಕೂಡ ನಿಮ್ಗೆ ಅಪ್ಡೇಟ್ ಆಗಕ್ಕೆ ಹೊಸ ವೆರಿಫಿಕೇಶನ್ ಸ್ಲಿಪ್ ನ ನೀವು 4ನೇ ತಾರೀಕು ಡೌನ್ಲೋಡ್ ಮಾಡ್ಕೊಂಡ್ರೆ ಎಲ್ಲ ಕೂಡ ಅಪ್ಡೇಟ್ ಆಗಿ ಬರುತ್ತೆ. ಇವಾಗ ಜಸ್ಟ್ ಇವತ್ತೇ ಅಪ್ಲಿಕೇಶನ್ ಎಡಿಟ್ ಮಾಡಿದ್ರಿ, ಇಮಿಡಿಯೇಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ಅದು ಅಪ್ಡೇಟ್ ಆಗೋದಿಲ್ಲ. ಅದನ್ನ ಅಫಿಷಿಯಲ್ ಆಗಿ ಕೀ ಅವ್ರು ಹೇಳಿದ್ರೆ ಅದರಿಂದ ನೀವು ಇವಾಗ ಏನಾದ್ರು ಅಪ್ಲಿಕೇಶನ್ ಎಡಿಟ್ ಮಾಡಿದ್ರಿ ಅಂದ್ರೆ ಅದೆಲ್ಲ ಕೂಡ ಅಪ್ಡೇಟ್ ಆಗಕ್ಕೆ 4ನೇ ತಾರೀಕುವರೆಗೂ ಕೂಡ ಟೈಮ್ ಆಗುತ್ತೆ. 5ನೇ ತಾರೀಕು ನೀವು ಒಂದು ವೆರಿಫಿಕೇಶನ್ ಸ್ಲಿಪ್ ನ ತಿರ್ಗಾ ಡೌನ್ಲೋಡ್ ಮಾಡ್ಕೊಂಡ್ರೆ ಎಲ್ಲಾ ಡೀಟೇಲ್ಸ್ ಕೂಡ ಅಪ್ಡೇಟ್ ಆಗಿರುತ್ತೆ. ಮತ್ತೆ ಇವಾಗ ಕೀ ಅವರು ಏನೊಂದು ಆದೇಶನ ವಾಪಸ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಒಂದು ಅಪಾಯಿಂಟ್ಮೆಂಟ್ ಲಿಂಕ್ ಅಂತ ಇತ್ತು. ಇಲ್ಲಿ ಮೊದ್ಲೇನಂತ ಹೇಳಿದ್ರಂದ್ರೆ ಇವಾಗ ನಿಮ್ದು ಯಾರ್ದಾರ್ದು ಒಂದು ಅಪ್ಲಿಕೇಶನ್ ಎಡಿಟ್ ಮಾಡಬೇಕು ಅಥವಾ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಾದ್ರು ತಪ್ಪಾಗಿದೆ ಅಂದ್ರೆ ಪ್ರತಿಯೊಬ್ರು ಕೂಡ ಕೀ ಆಫೀಸ್ಗೆ ಬರಬೇಕು, ಸ್ಲಾಟ್ ನ ಬುಕ್ ಮಾಡ್ಕೊಂಡು ಅಂತ ಹೇಳಿದ್ರು. ಇವಾಗ ಏನಂತ ಆದೇಶನ ಹೊರಡಿಸಿದ್ದಾರೆ ಅಂದ್ರೆ ಇವಾಗ ಕ್ಲಾಸ್ ಎ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದಾರೆ ಅವ್ರಿಗೆ ಏನಾದ್ರು ಕನ್ನಡ ಮೀಡಿಯಂ ಕ್ಲೈಮ್ ಆಗಿಲ್ಲ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನಾದ್ರು ತಪ್ಪಾಗಿದೆ ಅಥವಾ ಆಡಿ ನಂಬರ್ ಹಾಕಿರ್ಲಿಲ್ಲ ಅಂದ್ರೆ ಅವ್ರೆಲ್ಲಾರು ಕೂಡ ಆನ್ಲೈನ್ ಅಲ್ಲೇನೆ ಎಲ್ಲಾನು ಕೂಡ ಸರಿಪಡಿಸ್ಕೊಂಡು ಆನ್ಲೈನ್ ಅಲ್ಲೇ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಅವ್ರು ಯಾರು ಕೂಡ ಕೀ ಆಫೀಸ್ಗೆ ಬರೋ ಅಂತ ಅಗತ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಮೊದಲು ಬರ್ಬೇಕಂತ ಹೇಳಿದ್ರು, ಇವಾಗ ಬರೋ ಅಗತ್ಯ ಇಲ್ಲ ಅಂತ ಹೇಳಿದ್ರೆ. ಇವಾಗ ಕೀ ಆಫೀಸ್ಗೆ ಯಾರು ಹೋಗ್ಬೇಕಾಗುತ್ತೆ ಅಂದ್ರೆ ಯಾರು ಕ್ಲಾಸ್ ಬಿ ಇಂದ ಓವರ್ಗೂ ಕೂಡ ಬಿಲಾಂಗ್ ಆಗಿರ್ತಾರೆ ಅವರು ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡು ವೆರಿಫಿಕೇಶನ್ ಸ್ಲಿಪ್ ನ ಪಡ್ಕೋಬಹುದು. ಸರಿನಾ? ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಈ ರೀತಿ ಒಂದು ಚೇಂಜಸ್ ಆಗಿದೆ ಅನ್ನೋದನ್ನ ಅವರಿಗೆ ಮಾಹಿತಿನ ತಿಳಿಸಿ. ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.